ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ತಲೆಗೆ ಹಚ್ಚುವ ಎಣ್ಣೆ ಮಾಡಿ ತೋರಿಸ್ತಿದ್ದೇನೆ. ಕೆಲವರಿಗೆ ಕೂದಲು ಉದುರಿಕೆ, ಕೂದಲು ಬೆಳೆಯಲ್ಲ, ತುಂಬ ಸಣ್ಣಾಗಿರುತ್ತೆ ಮತ್ತು ಕಪ್ಪಾಗಿಲ್ಲ. ಇವಾಗ ಕೂದಲು ಬೆಳ್ಳಗಾಗತ್ತೆ. ಅದಕ್ಕೋಸ್ಕರ ಎಲ್ಲರೂ ನನ್ನ ಕೇಳ್ತಾರೆ, ನಿನ್ನ ತಲೆ ಕೂದಲು ಹೇಗಿದೆ, ಚೆನ್ನಾಗಿದೆ, ಏನು ಹಾಕ್ತೀಯಾ ಅಂತ ಕೇಳ್ತಾರೆ. ನಾನು ಯಾವಾಗಲೂ ಎಣ್ಣೆ ಮತ್ತು ಶ್ಯಾಂಪು ಅಂತ ಹೇಳಿ ಹೋಗ್ಬಿಡ್ತೀನಿ. ಆದರೆ ಯೂಟ್ಯೂಬಿಂದ ನಾನಿವಾಗ ತೋರಿಸ್ಕೊಡ್ತಿದ್ದೀನಿ ನಾನು ಎಣ್ಣೆಗೆ ಏನೆಲ್ಲ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ಅಂಥೇಳಿ. ಇವಾಗ ನಾನು ಇಟ್ಟಿದ್ದೀನಲ್ಲ ಇಲ್ಲಿ, ಇದು ಬೆಳ್ಳುಳ್ಳಿ ಸಿಪ್ಪೆ, ಆಮೇಲೆ ಸ್ವಲ್ಪ ಮೆತ್ತೆ ಇದೆ, ಆಮೇಲೆ ಸ್ವಲ್ಪ ಹಳದಿ ಪೌಡ್ರು, ಆಮೇಲೆ ಕರಿಬೇವು, ಆಮೇಲೆ ಈ ಬೆಳ್ಳುಳ್ಳಿ ಸೊಪ್ಪನ್ನು ಫಸ್ಟ್ ನಾನು ಸ್ವಲ್ಪ ಬೆಂಕಿ ಇಟ್ಟು ಇದನ್ನು ಸುಟ್ಟಿ ಬೂದಿ ಮಾಡ್ಕೊಳ್ತೀನಿ. ಆಮೇಲೆ ಎಣ್ಣೆಯಲ್ಲಿ ಹಾಕಿ ತೋರಿಸ್ತೇನೆ ನಾನು ನಿಮಗೆ. ಮತ್ತು ನಾನು ಸ್ವಲ್ಪ ಹೀನಾ ಮೆಹಂದಿ ಪೌಡರ್ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ತೇನೆ. ನಾನು ಇದು ಒಂದು ಅಂದರೆ ಇಷ್ಟು ಏನು ಹೇಳ್ತಾರೆ 100 ಗ್ರಾಮಷ್ಟು ಎಣ್ಣೆ, ಪ್ಯಾರಾಶೂಟ್ ಎಣ್ಣೆ ತೊಗೊಂಡಿದ್ದೀನಿ. ಇದು ನಾನು 1 ತಿಂಗಳ ತನಕ ಬರುತ್ತೆ. ನಾನು ಇದನ್ನು ಇದರಲ್ಲಿ ಹಾಕಿ ನಾನು ರೆಡಿ ಇಟ್ಕೊಳ್ತೀನಿ. ಇವಾಗ ನೋಡಿ, ನಾನು ಸ್ವಲ್ಪ ಹಳೇ ಪಾತ್ರೆಯಲ್ಲಿ ನಾನಿದು ಬೆಳ್ಳುಳ್ಳಿ ಸಿಪ್ಪೆ ಸುಟ್ಟಿಟ್ಟಿದ್ದೇನೆ. ಇವಾಗ ಇದಕ್ಕೆ ನಾನು ಮೆತ್ತೆ ಕಾಳು, ಆಮೇಲೆ ಕರಿಬೇವು, ಆಮೇಲೆ ಸ್ವಲ್ಪ ಹಳದಿ ಪೌಡರು ಇದನ್ನ ಹಾಕಿ, ಆಮೇಲೆ ಸ್ವಲ್ಪ ಮೆಹಂದಿ ಪೌಡರ್ ಹಾಕ್ತೀನಿ. ಇದು ನೋಡಿ ಹೀನಾ ಮೆಹಂದಿ ಪೌಡರು, ಇದು ಚೆನ್ನಾಗಿರುತ್ತೆ. ಇದನ್ನು 1 ಚಮಚ ಹಾಕ್ಕೊಳ್ತೀನಿ ಇದಕ್ಕೆ. ನೋಡಿ, ಇದು ಹೀನಾ ಪೌಡರ್ ಅಂತೇಳಿ ಮೆಹಂದಿ ಪೌಡರು, ಇದು ಒರಿಜಿನಲ್ ಇರುತ್ತೆ. ಇದು ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಇದರಲ್ಲಿ 1 ಚಮಚ ಅಷ್ಟು ಪೌಡರ್ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಪೂರ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಇದನ್ನು. ಇವಾಗ ಗ್ಯಾಸಲ್ಲಿ ಇಟ್ಟಿದ್ದೇನೆ, ಎಣ್ಣೆ ಹಾಕಿ. ಇವಾಗ ಚೆನ್ನಾಗಿ ಇದು ಕುದಿ ಬರಬೇಕು, ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಒಂದ್ಸಲ ಕುದಿ ಬಂದಮೇಲೆ ಇದು ಆಫ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಎಣ್ಣೆ ರೆಡಿಯಾಗಿದೆ. ನಾನು ಎಣ್ಣೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದು ಇವಾಗ ನಾನು ಈ ಬಾಟ್ಲಲ್ಲಿ ತುಂಬಿಸಿಡ್ತೇನೆ. ಇದನ್ನು ನನಗೆ 1 ತಿಂಗಳ ತನಕ ಬರುತ್ತೆ. ನಾನು ರಾತ್ರಿ ಹಾಕ್ಕೊಂಡಿದ್ರೆ ಬೆಳಗ್ಗೆ ತಲೆ ಸ್ನಾನ ಮಾಡ್ತೀನಿ. ಇದರಲ್ಲಿ ಮೆಹಂದಿ ಪೌಡ್ರ್ ಇರೋದ್ರಿಂದ ಕೂದಲು ಚೆನ್ನಾಗಿ ಕಪ್ಪಾಗಿರುತ್ತೆ, ಕೂದಲು ಬಿಳಿ ಆಗಲ್ಲ. ಮತ್ತು ಕೆಲವರಿಗೆ ತುಂಬ ಕೂದಲು ಇವಾಗ ನೀರಿನಲ್ಲಿ ಕೂದಲು ಉದುರಿಕೆಲ್ಲ ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇದು ಎಣ್ಣೆ ನೀವು ಮನೆಯಲ್ಲಿ ಮಾಡಿಟ್ಕೊಂಡು ಒಂದಿನ ಬಿಟ್ಟು ಒಂದಿನ ಹಾಕ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೀತದೆ ಮತ್ತು ಕೂದಲು ಉದುರಿಕೆನೂ ನಿಲ್ತು ಬಿಡುತ್ತೆ ಮತ್ತು ಕೂದಲು ಕಪ್ಪಾಗಿರುತ್ತೆ, ಚೆನ್ನಾಗಿರುತ್ತೆ. ಕೂದಲು ಬೇಗ ಬೆಳೆಯಾಗಲ್ಲ, ಕೂದಲು ದಪ್ಪಾಗಿರುತ್ತೆ. ಇದು ನೀವು ಎಣ್ಣೆ ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಹಾಗೆ. ಇದರಲ್ಲಿ ಹಳದಿ ಪೌಡ್ರ್ ಹಾಕಿದ್ದೀನಿ, ಯಾಕಂದರೆ ಈಗಿನ ಮಕ್ಕಳಲ್ಲಿ ತಲೆ ಸ್ಕೂಲ್ ಹೋಗಿ ಬಂದ ಮೇಲೆ ಹೇನೆಲ್ಲ ತಲೆಯಲ್ಲಿ ತುಂಬ ಆಗುತ್ತೆ. ಇದು ಎಣ್ಣೆ ಹಾಕಿದರೆ ಬಂದ್ರೂ ಅದು ಇರಲ್ಲ, ಹೊರಟೋಗ್ಬಿಡತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಳದಿ ಪೌಡ್ರ್ ಹಾಕಿದ್ದೇನೆ. ಇದು ನೀವು ಎಲ್ಲರೂ ಮನೇಲಿ ಮಾಡಿ ಹಾಕ್ಕೊಳ್ಬೋದು ತಲೆಗೆ ಎಣ್ಣೆ. ಇದು ತುಂಬ ಚೆನ್ನಾಗಿದೆ, ಒಂದು ಸಲ ಮಾಡಿ ನೋಡಿ. ಇವಾಗ ನೋಡಿ, ನಾನು ಮಾಡಿ ಇಟ್ಟಿದ್ದೇನೆ ಎಣ್ಣೆ. ಇದು ಬಟ್ಟೆಯಲ್ಲಿ ಹಾಕಿಟ್ಟಿದ್ದೇನೆ. ಇದು ನನಗೆ ಚೆನ್ನಾಗಿ ಅಂದರೆ ಇದನ್ನು ನಾನು ಯಾವಾಗಲೂ ಹಾಕ್ತಾ ಇರ್ತೇನೆ. ಇದು ಎಲ್ಲರಿಗೂ ವೀಡಿಯೋದೆಲ್ಲ ಮಾಡಿ ತೋರಿಸಿದ್ದೇನೆ. ನಾನು ಯಾರಿಗೂ ಹೇಳಲಿಲ್ಲ ಕರೆಕ್ಟಾಗಿ ಈ ಥರ ಮಾಡ್ತೀನಿ ಅಂದ್ಕೊಂಡು. ಇವಾಗ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೇನೆ. ಎಲ್ಲರೂ ಮನೇಲಿ ಮಾಡಿ ನೋಡಿ. ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ಉದುರುವುದು ನಿಲ್ಲುತ್ತೆ, ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಮತ್ತು ಕೂದಲು ಕಪ್ಪೂ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ. ಆಮೇಲೆ ಲೈಕ್ ಮಾಡಿ, ಎಲ್ಲರೂ ಫಾಲೋ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು.